ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮಿಕ್ಸಿ ಜಾರ್ ತಗೊಳ್ಳಿ. ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಆಮೇಲೆ ಒಂದು ಇಡೀ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಕೊತ್ತಂಬರಿ ಸೊಪ್ಪು ಒಂದು ಇಡೀ ಹಾಕ್ಕೊಳ್ಳಿ. ನಿಮ್ಮ ಕ್ವಾಂಟಿಟಿ ತಕ್ಕ ಹಾಕ್ಕೊಳ್ಳಿ. ನಾನು 1 kg ಅಷ್ಟು ಚಿಕನ್ ಮಾಡ್ಕೊತಾ ಇದ್ದೀನಿ. ಚಿಕನ್ ತೊಳೆದಿಕ್ಕೊಂಡು ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಿ. ಪೇಸ್ಟು ನುಣ್ಣಗೆ ಹಾಕಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚಿಕನಲ್ಲಿ ಫ್ರೈ ಮಾಡೋವಾಗೆ ಉಪ್ಪು ಹಾಕ್ಕೊಂಡ್ರೆ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ. ಹಂಗೆ ಒಂದು ಸ್ಪೂನು ಇದು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಎಲ್ಲ ಚೆನ್ನಾಗಿ ಅದರಲ್ಲಿ ಎಲ್ಲ ನೀರೆಲ್ಲ ಇದಾಗಿಬಿಡ್ಬೇಕು. ಅಷ್ಟು ಹೊತ್ತಕ್ಕ ಇದು ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ನೋಡಿ ಎಲ್ಲ ಉಪ್ಪೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟು, ಅದೆಲ್ಲ ಇದರಲ್ಲಿ ಹಾಕ್ಕೊಬೇಕು. ಚಿಕನ್ನು ಫ್ರೈ ಆಗಿತ್ತಲ್ಲ ಅದರಲ್ಲಿ ಇದು ಹಾಕ್ಕೊಬೇಕು ಗ್ರೀನ್ ಪೇಸ್ಟು. ಆದರೆ ಮಿಕ್ಸಿದಲ್ಲಿ ಮಾತ್ರ ಇದು ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಇಡೀ ಕೊತ್ತಂಬರಿ ಮಾತ್ರ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಇವಾಗ ಅದರಲ್ಲಿ ಹಾಕ್ಬಿಟ್ಟು ಹಂಗೆ ಖಾರಕ್ಕೆ ತಕ್ಕಷ್ಟು ಇದು ಹಾಕ್ಕೊಳ್ಳಿ, ಮೆಣಸಿನ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ನಮಗೆ ಖಾರ ಜಾಸ್ತಿವೇ ತಿಂತೀವಿ ನಾವು, ಅದಕ್ಕೆ 3 ಸ್ಪೂನ್ ಹಾಕ್ಕೊಂಡೆ ಖಾರ. ಇವಾಗ ಧನಿಯಾ ಪುಡಿನೂ ಹಾಕ್ಕೊಳ್ಳಿ. ಒಂದು 4-5 ಸ್ಪೂನ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಎಷ್ಟು ಬೇಕು ಗ್ರೇವಿ ಎಷ್ಟು ಬೇಕು ಅಂತ ನಿಮ್ಮ ಕ್ವಾಂಟಿಟಿ ತಕ್ಕ ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕನ್ 1 kg ತೊಗೊಂಡಿದ್ದೀನಿ, kg ಅಷ್ಟು. ಹಾಗೆ ಗರಂ ಮಸಾಲ, ಚಿಕನ್ ಮಸಾಲ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಗೊಂಡು ಚೆನ್ನಾಗಿ ತಿರುಗ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಗ್ರೇವಿ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಬೇಕು. ಅಂದರೆ ಖಾರ ಏನೋ ಇರ್ಬೋಷ್ಟಿಲ್ಲ, ಅಂದರೆ ಮಸಾಲ ಏನೋ ಅದರಲ್ಲಿ ಹಾಕಿಲ್ಲ, ಮಿಕ್ಸಿಗೇನು ಹಾಕಿಲ್ಲ, ಚಿಕನಲ್ಲೇ ಹಾಕ್ಕೊಂಡೆ ಇವತ್ತು. ನೋಡಿ ಚೆನ್ನಾಗಿ ತಿರುಗಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಒಂದು ಸ್ವಲ್ಪ ವಾಟ್ರ್ ಹಾಕ್ಕೊಬೇಕು. ನಿಮಗೆ ಎಷ್ಟು ಗ್ರೇವಿ ಬೇಕು ಅಂತ ಅದರಲ್ಲಿ ಅಷ್ಟು ವಾಟ್ರ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಇವಾಗ ಹೆಂಗಿದೆ. ಇವಾಗ ಸ್ವಲ್ಪ ನೀರು ಅನಿಸಿದ್ರೆ ಕೂಡ ಆಮೇಲೆ ಬೇಯ್ತಾ ಅದು ಸ್ವಲ್ಪ ಗಟ್ಟಿ ಅನಿಸ್ಬಿಡುತ್ತೆ, ಗಟ್ಟಿ ಬಂದುಬಿಡುತ್ತೆ. ನೋಡಿ ಚೆನ್ನಾಗಿ ಬೇಯ್ದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಳ್ಳಿ ಆಫ್ ಮಾಡಿಬಿಟ್ಟು. ಇವಾಗ ಹಂಗೆ ನೋಡಿ ರೈಸ್ ಕೂಡ ಇಕ್ಕಿ ಆಯಿತು. ರೈಸ್ ಕೂಡ ಬೇಯ್ತಾ ಇದೆ, ಅನ್ನಕ್ಕೆ ಇಕ್ಕಿದ್ದೀನಿ. ಹಾಗೆ ಈರುಳ್ಳಿ, ಸೌತೆಕಾಯಿ ಎಲ್ಲ ಕಟ್ ಮಾಡಾಯಿತು. ಇವಾಗ ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ಇವಾಗ ಏನು ಮಾಡಿದ್ವಲ್ಲ ಗ್ರೇವಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ವಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ನೋಡ್ತಾ ಇದ್ದೀರಾ ಬಟ್ ಏನು ಲೈಕ್ ಏನು ಕೊಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್.